ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಸಾಂಬಾರು ಮಾಡೋಣ, ದಿಢೀರ್ ಅಂತ ಸಾಂಬಾರು ಮಾಡೋಣ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೋಸ್ಕರ ನಾವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋದೇ ಬಿಡೋ ಗೊತ್ತಾ. 4 ಟೊಮೆಟೊ, ಸ್ವಲ್ಪ ಹೆಸರುಬೇಳೆ ಇದ್ದರೆ ಸಾಕು. ಈ ಒಂದು 4 ಟೊಮೆಟೊ ಮತ್ತು ಸ್ವಲ್ಪ ಹೆಸರುಬೇಳೆನ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು 2-3 ಸಲ ವಿಷಲ್ ಹೊಡಿಸಿದ್ರೆ ಸಾಕು. ಅದಾದಮೇಲೆ ಆ ಒಂದು ಹೆಸರುಬೇಳೆ ಮತ್ತು ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡು ಬರೋಣ. ಅದಾದಮೇಲೆ ಇಲ್ಲಿ ಒಂದು ಪಾತ್ರೆ ತೊಗೊಳ್ಳಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಇಲ್ಲಿ ಒಣಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿ. ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನು ಕುಟ್ಕೊಳ್ಳಿ. ಇದು ಈ ಒಂದು ಶೀತ ಚಳಿಗೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಮತ್ತು ಅಲ್ಟಿಮೇಟ್ ಆಗಿರುತ್ತೆ. ಅಂದರೆ ಮೆಣಸು ಮತ್ತು ಜೀರಿಗೆನ ಚೆನ್ನಾಗಿ ಪೌಡರ್ ಆಗೋವರೆಗೆ ಕುಟ್ಕೋಬೇಕು. ಅಂದರೆ ಗ್ರೈಂಡ್ ಆದರೂ ಮಾಡ್ಕೋಬಹುದು, ನಿಮ್ಮ ಇಷ್ಟ. ಅದನ್ನು ಈ ಒಂದು ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದಾದಮೇಲೆ ನಾವೇನು ಬೇಯಿಸಿರ್ತೀವಲ್ಲ ಆ ಒಂದು ಟೊಮೆಟೊ ಮತ್ತು ಬೇಳೆನ ಸ್ಮ್ಯಾಶ್ ಮಾಡಿರೋದು, ಅಂದರೆ ಗ್ರೈಂಡ್ ಮಾಡ್ಕೊಂಡು ಬಂದಿರೋದನ್ನ ಈ ಒಂದು ಒಗ್ಗರಣೆ ಬಂದಿರೋದಕ್ಕೆ ಹಾಕ್ಕೋಬೇಕು. ನೋಡಿಲಿ, ನಾನಿಲ್ಲಿ ಮೆಣಸು ಮತ್ತು ಜೀರಿಗೆನ ಕುಟ್ಕೊಂಡಿರೋದು ಓಕೆ. ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಟೊಮೆಟೊ ಮತ್ತು ಬೇಳೆ, ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ರಸಂ ಪೌಡರ್ ಹಾಕಿ. ಅದಾದಮೇಲೆ ನಾವಿಲ್ಲಿ ಮುಂಚೆನೇ ಖಾರಕ್ಕೋಸ್ಕರ ಮೆಣಸು ಮತ್ತು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ನಾವು ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಲ್ಟಿಮೇಟ್ ಆಗಿರುತ್ತೆ. ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ನಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಮೆಣಸು ಹಾಕಿದರೆ ಸಾಕು, ಸ್ವಲ್ಪ ಜಾಸ್ತಿ ಮೆಣಸು ಹಾಕಿದರೆ ಸಾಕು. ಅದಾದಮೇಲೆ ಇಲ್ಲಿ ನಾವು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀವಲ್ಲ, ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಆಯಿತು. ಈ ಒಂದು ದಿಢೀರ್ ಅಂತ ರಸಮ್, ಸಿಕ್ಕಾಪಟ್ಟೆ ಟೇಸ್ಟಿ ಅಲ್ಟಿಮೇಟ್ ಆಗಿರುವಂಥ ರಸಮ್ ರೆಡಿ ಆಗಿರುತ್ತೆ. ಪಟಾಪಟ ಆಗುವಂಥ ಈ ಒಂದು ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀರಾ? ಟ್ರಸ್ಟ್ ಮೀ, ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದ ಮೇಲೆ ಹೇಳ್ತೀರಾ ಎಷ್ಟು ಟೇಸ್ಟಿಯಾಗಿತ್ತು ಅಂತ. ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅಂದ್ಕೋತೀನಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ಹಾಗಾಗಿ ನನ್ನ ವಾಯ್ಸ್ ಹೀಗಿದೆ. ಓಕೆ, ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದು ಚೆನ್ನಾಗಿ ಕುದಿಲಿ. ಕುದ್ರೆ ಆಯಿತು. ನಿಮಗೆ ಬೆಲ್ಲ ಆ್ಯಡ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅನಿಸಿದ್ರೆ ಬಿಟ್ಬಿಡಿ. ಬಟ್ ಇದಂತೂ ಈ ಒಂದು ಸಾಂಬಾರು, ಈ ಒಂದು ರೆಸಿಪಿ ಮಾತ್ರ ಸೂಪರ್ ಟೇಸ್ಟಿ ಆಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ಟ್ರಸ್ಟ್ ಮೀ, ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ರಸಮ್, ಅದೇ ರೀತಿ ಟೇಸ್ಟ್ ಇರುತ್ತೆ. ಓಕೆ, ಹೀಗೆ ನನ್ನ ಎಲ್ಲ ವೀಡಿಯೋಸ್ ಕೂಡ ನೋಡ್ತಾ ಇರಿ, ವಾಚ್ ಮಾಡ್ತಾರೆ, ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡ್ತಾ ಇರಿ. ನಿಮಗೆಲ್ಲ ಒಂದು ಕಮೆಂಟ್ ಕೂಡ ನಾವು ಓದ್ತೀವಿ. ಖಂಡಿತ ನಿಮಗೆಲ್ಲ ಒಂದು ಸಪೋರ್ಟ್ ಕೂಡ ನನಗೆ ಖಂಡಿತ ಅತ್ಯವಶ್ಯಕತೆ ಆಗಿದೆ. ಸೊ ನನಗೆ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ರೆಸಿಪಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾ ಇರಿ.